ಇನ್ನು ಒಳ ಮೀಸಲಾತಿ ವಿಚಾರ ಸಾಕಷ್ಟು ದಶಕಗಳಿಂದ ದಲಿತರು ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದ್ರು. ಒಂದು ಹಂತಕ್ಕೆ ಒಳ ಮೀಸಲಾತಿ ಘೋಷಣೆ ಮಾಡಿಬಿಡ್ತು ಹಿಂದಿನ BJP ಸರ್ಕಾರ ಕೂಡ. ನಾವು 17% ಮೀಸಲಾತಿನ ಹೆಚ್ಚಳ ಮಾಡಿ ಅದರಲ್ಲಿ ಒಳ ಮೀಸಲಾತಿ ಕೊಡ್ತೆ ಅಂತ ಹೇಳಿದ್ರು. ಆದರೆ ಅದನ್ನು ಕೂಡ ಗಮನಿಸ್ತಾ ಇದ್ದರೆ ಅದನ್ನು ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗಿನ ಸರ್ಕಾರಗಳು ವಿಫಲ ಆಯಿತು. ಇವತ್ತು ಮತ್ತೆ ಈಗ ಅಂತಿಮವಾಗಿ ಮಹತ್ವದ ತೀರ್ಮಾನವನ್ನು ಸಂಪುಟ ಸಭೆ ಕೈಗೊಂಡಿದೆ. ಒಳ ಸಮುದಾಯಗಳಿಗೆ ಯಾವ ರೀತಿ ಮೀಸಲಾತಿನ ನೀಡಲಾಗಿದೆ ಅದರ ಕಂಪ್ಲೀಟ್ ಡೀಟೇಲ್ನ ನಾನು ಈ ಸ್ಟೋರಿಲಿ ಹೇಳ್ತೀನಿ ನೋಡಿ. ಒಳ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಒಂದು ವಿಶೇಷ ಸಚಿವ ಸಂಪುಟ ಸಭೆ. ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ. 5.25 4.5 ಒಗ್ಗಟ್ಟಿದೆ, ಒಮ್ಮತೈತೆ. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ದಶಕಗಳ ಹೋರಾಟ. ಎಸ್ಸಿ ಒಳ ಮೀಸಲಾತಿ ಅಂತಿಮ ನಿರ್ಣಯ ಮಾಡಬೇಕಾದ ಅನಿವಾರ್ಯ ಸರ್ಕಾರಕ್ಕೆ ಇತ್ತು. ಒಳ ಮೀಸಲಾತಿ ಅನ್ನೋ ಜೇನುಗೂಡಿಗೆ ಕೈ ಹಾಕಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬೆಂಕಿ ಏಳೋದು ಗ್ಯಾರಂಟಿ. ಇಂತಹ ಹೊತ್ತಲ್ಲಿ ಕೊನೆಗೂ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಮಾಡಲಾಗಿದೆ. ಒಳ ಮೀಸಲಾತಿ ಒಳ ಜಗಳಕ್ಕೆ ಕೊನೆಗೂ ಸರ್ಕಾರ ಮದ್ದೆರೆದಿದೆ. 5.25 ಅದು ಲೆಫ್ಟ್ಗೆ, ಗ್ರೂಪ್ ಬಿ ನಲ್ಲಿ 5.25 ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತೆ 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಒಳ ಮೀಸಲಾತಿಯಲ್ಲಿ ದಲಿತ ಎಡ ಬಲ ನಾಯಕರ ಕಿತ್ತಾಟ ಸರ್ಕಾರಕ್ಕೆ ಬಿಕ್ಕಟ್ಟು ತಂದಿಟ್ಟಿತ್ತು. ಒಂದು ವೇಳೆ ಒಳ ಮೀಸಲಾತಿ ಕೊಡದಿದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಎಡ ಸಮುದಾಯದ ನಾಯಕರು ರಾಜೀನಾಮೆ ಬೆದರಿಕೆ ಹಾಕಿದ್ರು. ಆದ್ರೆ ನಾಗಮೋಹನ್ ದಾಸ್ ವರದಿ ಬಗ್ಗೆ ಬಲ ಸಮುದಾಯ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಇದೀಗ ಒಳ ಮೀಸಲಾತಿಯನ್ನ ಗಂಭೀರವಾಗಿ ಪರಿಗಣಿಸಿದ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಂಪುಟ ಸಭೆ ನಡೆಸುವ ಮೂಲಕ ಸಮಾನ ಮೀಸಲಾತಿ ಹಂಚಿಕೆ ಬಗ್ಗೆ ನಿರ್ಧಾರ ಕೈಗೊಂಡಿದ್ದಾರೆ. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಸದ್ಯ 15% ಮೀಸಲಾತಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ. ಆ 15ರಲ್ಲಿ ಎಡವರ್ಗಕ್ಕೆ ಎಷ್ಟು, ಬಲವರ್ಗಕ್ಕೆ ಎಷ್ಟು ಅನ್ನೋದು ನಿರ್ಧಾರ ಆಗಬೇಕಾಗಿತ್ತು. ಇನ್ನುಳಿದ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅನ್ನೋದು ನಿರ್ಧಾರ ಆಗಬೇಕಿತ್ತು. ಹಾಗಾದ್ರೆ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿರೋದು ಏನು? 3 ಸೂತ್ರಗಳ ಮೂಲಕ ಫೈನಲ್ ಮಾಡಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಪರಿಶಿಷ್ಟ ಜಾತಿಯಲ್ಲಿ ಒಟ್ಟು 101 ಜಾತಿಗಳು ಇದೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ 5.25% ಮೀಸಲಾತಿ ಹಂಚಿಕೆಯಾಗಿದೆ. ಇದರಲ್ಲಿ 18 ಜಾತಿಗಳು ಬರುತ್ತೆ. ಇನ್ನು ಬಲಗೈ ಸಮುದಾಯಕ್ಕೆ 5.25% ಮೀಸಲಾತಿ ನೀಡಲಾಗಿದೆ. ಇದರಲ್ಲಿ 20 ಜಾತಿಗಳು ಬರುತ್ತೆ. ಮೂರನೆಯದಾಗಿ ಇತರೆ ಅಂದ್ರೆ ಸ್ಪರ್ಶ ಸಮುದಾಯಕ್ಕೆ 4.5% ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ 63 ಜಾತಿಗಳು ಇದೆ. ಲಂಬಾಣಿ, ಬೋವಿ, ಕೊರಚ, ಕೊರಮ ಮತ್ತು ಅಲೆಮಾರಿ ಜಾತಿಗಳು ಇದರಲ್ಲಿ ಬರುತ್ತೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನ ಕಂಡುಹಿಡಿತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25 ಅದು ಲೆಫ್ಟ್ಗೆ, ಅವರ ಸಂಬಂಧಿತ ಜಾತಿಗಳಿಗೆ. ಸಂಬಂಧಿತ ಜಾತಿಗಳು ಗ್ರೂಪ್ ಎ, ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು, ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬಲಗೈ ಸಮುದಾಯದ ನಾಯಕರು ಸ್ವಾಮೀಜಿಗಳು ಏನು ಒತ್ತಡ ಹಾಕಿದ್ರು ಅಂದ್ರೆ ನಾಗಮೋಹನ್ ದಾಸ್ ವರದಿಯನ್ನೇ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಸರ್ಕಾರದ ಮಟ್ಟಿಗೆ ಆ ಒಂದು ನಿರ್ಧಾರ ಮಾಡೋದಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿ ಆಗಿದೆ. ಆದ್ರೆ ಶಿಫಾರಸು ಆಧರಿಸಿ ಒಂದಷ್ಟು ಹಂಚಿಕೆ ಮಾರ್ಪಾಡು ಮಾಡೋದಕ್ಕೆ ಮಾತ್ರ ಅವಕಾಶ ಇತ್ತು. ಇದೀಗ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಸಮಾನವಾಗಿ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.